ಗೈಸ್ ನಮ್ಮ ಹುಡುಗಿಗೋಸ್ಕರ ಇವತ್ತು ಬೊಕ್ಕೆ ಮತ್ತೆ ಕೇಕ್ ಎಲ್ಲ ಬುಕ್ ಮಾಡಿದ್ದೀನಿ ನೋಡಿ. ನಮ್ಮ ಮಮ್ಮಿ ಹತ್ರ ಸಿಕ್ಕಾಕೊಂಡ್ಬಿಟ್ಟೆ. ಸಿಕ್ಕಾಕೊಂಡಾದ್ಮೇಲೆ ಏನಾಗಿತ್ತು ಅಂತ ಗೊತ್ತಾಗ್ಬೇಕಂದ್ರೆ ವ್ಲಾಗ್ನ ಕೊನೆವರೆಗೂ ನೋಡಿ. ಹಾಯ್ ಗೈಸ್, ನಮಸ್ಕಾರ ಕಣ್ರಿ. ಎಲ್ಲರಿಗಿರ ಗೈಸ್ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ. ಚೆನ್ನಾಗಿರ್ಬೇಕು ಶಕಲಿ ಇನ್ನೋಡ ನನ್ನ ಬ್ಲಾಗ್ಸ್ ಎಲ್ಲ ಅದಕ್ಕೆಲ್ಲ ಮಸ್ತಾಗಿರಿ, ಖುಷಿಯಾಗಿರಿ. ಗೈಸ್ ಇಲ್ಲಿ ನೋಡಿ, ನನ್ನ ಮನಸಾರ ಪ್ರೀತಿಸೋರ್ಗೆ ಈ ಥರದ್ದು ಒಂದೊಂದಲ್ಲ ವ್ಯಾಲೆಂಟೈನ್ಸ್ ಡೇ ದಿವಸ ಇನ್ನೂ ಬೇಜಾನ್ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಫಸ್ಟು ಮನಸಾರ ಕಣ್ ತುಂಬ ಪ್ರೀತಿಸೋರು ಸಿಗ್ಬೇಕು ತಾನೆ. ಏನಿಲ್ಲ ಗೈಸ್, ಇಲ್ಲಿ ನೋಡಿ ಇನ್ನೂ ತರಿಸಿದ್ದೀನಿ, ಇಲ್ಲೊಂದು ತರಿಸಿದ್ದೀನಿ. ಆದರೆ ಯಾವುದು ನಾನು ಯೂಸ್ ಮಾಡಲ್ಲ, ಬೇರೆಯವ್ರು ಕೊಟ್ಬಿಡ್ತೀನಿ. ನಮ್ಮ ಗರ್ಲ್ ಫ್ರೆಂಡ್ಸ್ ಕೊಡ್ತೀನಿ ನಾನು. ಗೈಸ್ ಇಲ್ಲಿ ನೋಡಿ, ಕಷ್ಟಪಟ್ಟು ಒಂದು ತರಿಸ್ದೆ ನಾನು ಲೀಗಲ್ ಆಗಿ. ನಮ್ಮ ಮನೇಲಿ ಹೇಳ್ಬಿಟ್ಟು ಈ ಥರ ಐತೆ, ಐ ಹ್ಯಾವ್ ಒನ್ ಗರ್ಲ್ ಫ್ರೆಂಡ್ ಸೊ ಐ ವಾಂಟ್ ಸೆಲೆಬ್ರೇಟ್ ಮೈ ವ್ಯಾಲೆಂಟೈನ್ ಅಂದ್ಬಿಟ್ಟು ಹೇಳ್ದೆ ನಾನು ನಮ್ಮ ಮಮ್ಮಿಗೆ. ನಮ್ಮ ಮಮ್ಮಿನೂ ಒಪ್ಕೊಂಡ್ರು. ನಮ್ಮ ಮಮ್ಮಿ ಮನ್ಸಲ್ಲಿ ಏನು ಅನ್ಕೊಂಡ್ರು ಏನೋ ಈ ಥರ ಆಗೋಯ್ತು. ಸೊ ಇವತ್ತು ಡೇಟ್ ಇದ್ದಿದ್ದು, ಐ ಆಮ್ ಕ್ಯಾನ್ಸಲಿಂಗ್ ಮೈ ಡೇಟ್ ಅಷ್ಟೇ. ನಮ್ಮ ಮಮ್ಮಿಗೆ ಇವಾಗ ಖುಷಿಯಾಗಿರುತ್ತೆ ಅನ್ಕೊಂತೀನಿ. ಖುಷಿಯಾಗಿರುತ್ತೆ ನಮ್ಮ ಮಮ್ಮಿಗ, ಹೊಟ್ಟೆಲ್ಲಿ ನಿಮ್ದು ಈ ಕೇಕ್ ತಿಂದಷ್ಟು ಸಂತೋಷ ಆಗಿರುತ್ತೆ ನಮ್ಮ ಮಮ್ಮಿಗ. ನೋಡ್ರಿ, ಹಸುಗ್ ತಿಕ್ತಾರಲ್ಲ ಆ ಥರ ತಲೆಗೆ ತಿಕ್ತವ್ರೆ ನಮ್ಮ ಮಮ್ಮಿ. ಸ್ಟ್ರೆಸ್ಸು ಓದಿ ಸ್ಟ್ರೆಸ್ ಜಾಸ್ತಿ ಆಗೋಗ್ತೈತೆ ನಡುವೆ. ಅದಕ್ಕೆ ಈ ಥರ ತೈಲ ಅಮೃತ ಇರು ಒಂದು ಸೆಕೆಂಡ್